ಸಂಬಂಧಪಟ್ಟಿರೋದು. ಭಾಲ್ಕಿಯಲ್ಲಿ ಬಿಕರಿ ಆಗ್ತಾ ಇದೆ ಅಂಗನವಾಡಿ ಹುದ್ದೆನೂ ಬಿಡ್ತಾ ಇಲ್ವಲ್ರಿ. ಲಕ್ಷ ಹಣ ಪೀಕಿದ್ರೆ ಅಂಗನವಾಡಿ ನೌಕರಿ ಕೊಡಿಸ್ತೀವಿ ಅಂತ ದುಡ್ಡು ಎಳಿತಾ ಇದ್ದಾರೆ. 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಕೊಟ್ರೆ ಅಂಗನವಾಡಿ ಹುದ್ದೆ ಕೊಡಿಸ್ತೀವಿ ಅಂತ ಸೇಲ್ಗಿಟ್ಟಿದ್ದಾರೆ ಅಂಗನವಾಡಿ ಹುದ್ದೆನ. ಇಲ್ಲ ಅಂದ್ರೆ ಕೆಲಸನೂ ಇಲ್ಲ, ಮನೆ ಕಡೆ ಹೋಗ್ಬೇಕು ಅಂತ ಪರಿಸ್ಥಿತಿ ಅಂತ. ಈಗ ಸಿಡಿಪಿಒ ಶ್ರೀನಿವಾಸ್ ಹಾಗೂ ಪೂಜಾ ಶಿಲಾ ವಿರುದ್ಧ ಆರೋಪ ಬಂದಿರತಕ್ಕಂಥದ್ದು. ಲಂಚಾಸುರರ ಜಾತಕವನ್ನ ರಿಪಬ್ಲಿಕ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಈಶ್ವರ್ ಖಂಡ್ರೆ ಅವರೇ ಎಚ್ಚೆತ್ಕೊಳ್ಳಿ ಸರ್, ನೋಡಿ ನಿಮ್ ಜಿಲ್ಲೆಯಲ್ಲಿ ಹಿಂಗೆಲ್ಲ ನಡೀತಾ ಇದೆ. ಸೊ ಹೆಂಗ್ ಹೇಳ್ತೀವಿ ನಾವು? ಇದನ್ನ ಹೇಳೋದಕ್ಕೆ ಒಂದಷ್ಟು ಪ್ರೂಫ್ ಇದೆ, ಒಂದು ಆಡಿಯೋ ಇದೆ. ಏನೇನು ಹೇಳಿದ್ದಾರೆ ಆಡಿಯೋದಲ್ಲಿ, ಯಾವ ರೀತಿ ಭ್ರಷ್ಟಾಸುರರ ಲಂಚಾವತಾರ ರಿವೀಲ್ ಆಗಿದೆ ನೋಡಿ. ಹಲೋ, ಕೇಳದರ್ಲಾಗ್ಯದ ಹೇಳ. ಅದೇ ಎಲ್ಲಿ ತನಕ ಬಂತು ಅಂತ ಕೇಳತ್ತಿರು. ಬರೋದಿದ್ರಿಲ್ಲ ನಿನ್ ಬಲ್ಲೆ, ನೀವ್ ಮಾತಾಡಿಲ್ಲವ? ನನಗೆಲ್ಲಿ ಫೋನ್ ಹಚ್ಚೇನೆ ಏನ್ ತಂದಿದಿ ಯಾವತ್ ಹೋಗಿದ ನೀ ಹೇಳ ಬಂದಿದಾನ? ಇಲ್ಲ, ನೀನು ನಿನ್ ನಂಬರ್ ಅದು ತಕೊಂಡನವ? ತಕೊಂಡ ಗೊತ್ತೇ ತಕೊಂಡಿನ ನನಗ ಹಚ್ಚನ. ನಾ ಮಾರ್ಕೆಟ್ ಹೋಗಿದ ಕಡೆ ಹೋಗಿ ಭೇಟಿ ಆದವ್ ಇದೆ ಅಂದ್ರಿ ಹೆಲ್ಪರ್ ಪೋಸ್ಟ್ ಹಿಂಗ್ರಿ ಎಲ್ಲ ತಂದ್ ನೋಡವ. ಅದು ಕಮ್ಮಿ ಮಾಡ್ತೇನಂತ ಮಾತಾನ. ನಿನ್ಗಾರ ಗೊತ್ತಿದ ತಂಗಿ, ನಾವೇನ್ ಕಮ್ಮು ಹೆಚ್ಚು ಎಂದ. ಅದೇ ಏನ್ರ ಕಮ್ಮಿ ಮಾಡ್ತಾರೇನು? ನಮಗೇನು ಹೊಲ ಇಲ್ಲ ಏನಿಲ್ಲ, ಫುಡ್ ಪಟ್ಬಲ್ ಅರ್ಬಿನ ಮಾಡ್ತಾನ. ಅವ್ರ ಅಕ್ಕೋರ್ ಕಮ್ಮಿ ಮಾಡೋದ್ ಚಂದಿತ್ತು ಅಂತ ಫೋನ್ ಹಸ್ತ ಅಕ್ಕೋರ್ ನಂಬರ್ ಕೊಡ್ರಂದ್ರ ಕೊಟ್ಟಗ. ನಾ ಹೇಳ್ ಬಂದಿದೆ ಅದಕ್ಕೆ ನಾ ಈಗ ದಿಡ್ಲಕ್ಕಂದ್ರೆ 1,00,000 20,000 30,000 ಏನ್ರ ಕಮ್ಮಿ ಇದ್ ಮಾಡ್ರಕ್ಕ ಅಂತಂದ್ರ ಒಂದ್ ಮಾತಿರ್ತಿತ್ ನೋಡು. ಅವೇ ಏನ್ ಬಂದಿಲ್ಲ ಅವಾಗ ನಗಲತನ ಕಟ್ ನಗಲತನಕ ಹೆಲ್ಪರ್ ಪೋಸ್ಟ್ ಇಷ್ಟು ಅಲ್ಲತನ. ಇಲ್ಲ ಬರೋ ಇದ್ದು ನಿನ್ ಬಲ್ಲಿ. ನೋಡಿ, ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆ. ಈ ಹುದ್ದೆಗೆ ಲಕ್ಷ ರೂಪಾಯಿ ದುಡ್ಡು ತಗೊಂಡು ಆ ಹುದ್ದೆಯನ್ನ ಬಿಕ್ರಿ ಮಾಡುವಂತ ಕೆಲಸ ಆಗ್ತಾ ಇದೆ. ನೀವೀಗ ಆ ಆಡಿಯೋನ ಕೇಳಿಸ್ಕೊಳ್ತಾ ಇದ್ರಿ. ಎಲ್ಲಿಗೆ ಬಂತು ಕೆಲಸ ಅಂತ ಅಮ್ಮ ಒಬ್ರು ಕೇಳ್ತಾರೆ. ನಾವೇನ್ ಮಾಡೋಣ, ಬಡವರು, ನಮ್ಮ ಹತ್ರ ಇಲ್ಲಿ ಲಕ್ಷ ದುಡ್ಡು ಬರುತ್ತೆ ಅಂತ ಇನ್ನೊಬ್ಬ ಅಮ್ಮ ಹೇಳ್ತಾಳೆ. ಅಂದ್ರೆ ಇವರಿಗೆ ಸರ್ಕಾರ, ಕಾನೂನು, ಈ ರಿಕ್ವೈರ್ಮೆಂಟ್, ಆ ನಾರ್ಮ್ಸ್ ಏನಿರುತ್ತೆ ಅದು ಯಾವ್ದು ಕೂಡ ಸಂಬಂಧನೇ ಇಲ್ಲ. ನಿನ್ನ ಹತ್ರ ದುಡ್ಡಿತ್ತಾ, ನಾಳೆನೇ ಪೋಸ್ಟ್. ದುಡ್ಡಿರ್ಲಿಲ್ವಾ, ಮನೆ ಹೋಗು. ಖಂಡ್ರೆ ಸಾಹೇಬ್ರೆ, ನಿಮ್ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ. ಯಾವಾಗ ಫೋನ್ ಮಾಡಿದ್ರು ನೀವು ರಿಸೀವ್ ಮಾಡ್ತೀರಿ, ನಮಗೆ ರಿಯಾಕ್ಟ್ ಮಾಡ್ತೀರಿ. ಆದ್ರೆ ನಿಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ದಂಧೆ ನಡೀತಾ ಇದೆ, ಸರ್ಕಾರಿ ಹುದ್ದೆಗಳನ್ನ ಮಾರಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಇದು ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವಾ, ಅಥವಾ ಬಂದಿದ್ರೂ ಕೂಡ ತಾವು ಮೌನವಾಗಿದ್ದೀರೋ ನಮಗ್ ಗೊತ್ತಿಲ್ಲ. ಆದ್ರೆ ಈ ರೀತಿ ಆಗಬಾರ್ದು. ಅರ್ಹತೆ ಇರುವಂತವರು ಮನೆಯಲ್ಲಿ ಕೂತ್ಕೊಳ್ತಾ ಇದ್ದಾರೆ, ದುಡ್ಡಿರುವಂತವರು ದುಡ್ಡು ಕೊಟ್ಟು ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇನ್ನ ಈ ರೀತಿ ದುಡ್ಡು ಕೊಟ್ಟವರು ಮಕ್ಕಳಿಗೆ ಏನ್ ಕಲಿಸ್ತಾರೆ? ಇವರಿಂದ ನಾವೇನ್ ನಿರೀಕ್ಷೆ ಮಾಡಬಹುದು? ವ್ಯವಸ್ಥೆ ಎಲ್ಲಿಂದ ಹಾಳಾಗ್ತಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ. ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ, ಆಮೇಲೆ ಮತ್ತೆ ಮಾತಾಡೋಣ. ಬಾಲ್ಕಿಯಲ್ಲಿ ಅಂಗನವಾಡಿ ಹುದ್ದೆಗಳು ಬೇಕರಿ. ಒಂದು ಹುದ್ದೆಗೆ ಒಂದೊಂದು ರೇಟ್ ಫಿಕ್ಸ್. ಅರಣ್ಯ ಸಚಿವ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸ್ವಕ್ಷೇತ್ರ ಬಾಲ್ಕಿ ತಾಲೂಕಿನಲ್ಲಿ 2024-25ನೇ ಸಾಲಿನ 66 ಸಹಾಯಕಿಯರು ಹಾಗೂ 71 ಕಾರ್ಯಕರ್ತೆಯರ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹೌದು, ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಬೀದರ್ನ ಬಾಲ್ಕಿಯ ಸಿಡಿಪಿಒ ಶ್ರೀನಿವಾಸ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಂಘದ ಅಧ್ಯಕ್ಷೆ ಪೂಜಾ ಶೀಲಾ ಇಬ್ಬರು ಸೇರ್ಕೊಂಡು ಅಂಗನವಾಡಿ ಹುದ್ದೆಗಳು ಬಿಕರಿಗೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. 2024ನೇ ಸಾಲಿನ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೀತಾ ಇದೆ. ಯಾವುದೇ ಮೆರಿಟ್ ನಿಯಮ ಪಾಲನೆ ಮಾಡದೆ ಕಾರ್ಯಕರ್ತೆಯರ ಹುದ್ದೆಗೆ 2 ಲಕ್ಷ ಹಾಗೂ ಸಹಾಯಕಿಯರ ಹುದ್ದೆಗೆ 1,20,000 ರೂಪಾಯಿ ನಿಗದಿ ಮಾಡಿದ್ದಾರೆ. ಈ ಮೂಲಕ ಸರ್ಕಾರದ ನಿಯಮಗಳು ಗಾಳಿಗೆ ತೂರಿದ್ದಾರೆಂಬ ಆರೋಪ ಕೇಳಿಬಂದಿದೆ.
ಬಾಲ್ಕಿ ತಾಲೂಕಿನ ಬಹುತೇಕ ಕಡೆ ಹಣ ವಸೂಲಿ ಮಾಡುವ ಉಸ್ತುವಾರಿಯನ್ನ ಅಂಗನವಾಡಿ ಕಾರ್ಯಕರ್ತೆ ಪೂಜಾಶೀಲಾ ವಹಿಸಿಕೊಂಡಿದ್ದಾಳೆ. ಬಾಲ್ಕಿಯ ಜೋಳದಾಪುಗ ಅಂಗನವಾಡಿ ಕೇಂದ್ರಕ್ಕೆ ಆಯ್ಕೆಯಾದ ನೂತನ ಸಹಾಯಕಿಗೆ 1.20 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡದ ಹಿನ್ನೆಲೆ ಜೋಳದಾಪುಗ ಅಂಗನವಾಡಿ ಕಾರ್ಯಕರ್ತೆ ಆಶಾ ಬೇಗಂ ಎಂಬಾಕೆ ಮೇಲೆ ಪೂಜಾಶೀಲಾ ಹಲ್ಲೆ ನಡೆಸಿ ಗಲಾಟೆ ಮಾಡಿದ್ದಾಳೆ. ಯಾರ್ಲಿ 2 ಲಕ್ಷ ರೂಪಾಯಿ ಯಾರು ಕೊಟ್ರು ಅವ್ರಿಗೆ ಹೆಲ್ಪರ್ ಆಯ್ತದ ಅಂತಂದ್ರು. ನಾನು ಅಷ್ಟೇ ಸುಮ್ಮನೆ ಕುಂದ್ ಸರ್ ಏನೂ ಮಾಡಿಲ್ಲ. 3ನೇ ಲಿಸ್ಟ್ ಹತ್ತು ಸರ್ ಹುಡುಗ ರೊಕ್ಕ ಕೇಳದೊಳೈತಿ. ನನಗ್ ಹೇಳಕತ್ಳು ಡಿ ಸರ್ ಬರ್ತಾರ, ನಿನಗ್ ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಸಿಡಿಪೋ ಬರ್ತಾರ. ನಾನ್ ಜನ ಹುಡುಗ ಹೇಳ ಸರ್ ರೊಕ್ಕ ಕೇಳಕತ್ತಾರ ಕೊಡು ಅಂತ ಹೇಳಿ. ಅವ ಏನೋ 17 ತಾರೀಕು ದಿವಸ 9:30 ಬೇಕು ಅಂದಳು. ಅವ ಕೊಟ್ಟಿಲ್ ಸರ್. 10 ಗಂಟೆ ತನ ಲೇಟ್ ಮಾಡ್ಯಾನ. 10 ಗಂಟೆ ತನ ಲೇಟ್ ಮಾಡ್ಯಾನ ಅಂತೇಳಿ ನಮ್ಮ ಊರಾಗ ಮಂದಿಗೆಲ್ಲ ಹೇಳ್ಬಿಟ್ಟ, ಇದು ಏನೋ ಟೀಚರ್ ತಪ್ಪು ಮಾಡ್ಯಾಳ, ಇದು SC ಬೇಕಾಗಿತ್ತು ಎಷ್ಟೇ ಆಗ್ಯದ, ಟೀಚರಿಗೆ ಎಲ್ಲರೂ ಹೋಗ್ಬಿಡ್ರಿ ಅಟ್ರಾಸಿಟಿ ಕೇಸ್ ಮಾಡ್ರಿ ಯಾಕೆಂದ್ರೆ. ಅಷ್ಟೇ ಅಲ್ಲದೆ ಆಶಾ ಬೇಗಂಗೆ ಸಿಡಿಪಿಒ ಶ್ರೀನಿವಾಸ್ ಮುಖಾಂತರ ನೋಟಿಸ್ ಕೊಟ್ಟು ಕಿರುಕುಳ ನೀಡುತ್ತಿದ್ದಾರಂತೆ. ಬಾಲ್ಕಿ ತಾಲೂಕಿನಾದ್ಯಂತ 66 ಹೆಲ್ಪರ್ಸ್ ಹಾಗೂ 21 ಕಾರ್ಯಕರ್ತೆಯರು ನೇಮಕಾತಿಯಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿರುವ ಆರೋಪ ಸಿಡಿಪಿಒ ಶ್ರೀನಿವಾಸ್ ಹಾಗೂ ಕಾರ್ಯಕರ್ತೆ ಪೂಜಾಶೀಲಾ ಮೇಲೆ ಕೇಳಿಬಂದಿದೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಮಕ್ಕಳ ಮತ್ತು ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಮರಕಲೆ. ಭಾಲ್ಕಿಯಲ್ಲಿ ಬಿಕರಿ ಆಗ್ತಾ ಇದೆ. ಅಂಗನವಾಡಿ ಹುದ್ದೆನೂ ಬಿಡ್ತಾ ಇಲ್ವಲ್ರಿ. ಲಕ್ಷ ಹಣ ಪಿಕ್ಕಿದ್ರೆ ಅಂಗನವಾಡಿ ನೌಕರಿ ಕೊಡಿಸ್ತೀವಿ ಅಂತ ದುಡ್ಡು ಎಳಿತಾ ಇದ್ದಾರೆ. 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಕೊಟ್ರೆ ಅಂಗನವಾಡಿ ಹುದ್ದೆ ಕೊಡಿಸ್ತೀವಿ ಅಂತ ಸೇಲ್ಗಿಟ್ಟಿದ್ದಾರೆ ಅಂಗನವಾಡಿ ಹುದ್ದೆನ. ಇಲ್ಲಾಂದ್ರೆ ಕೆಲ್ಸನೂ ಇಲ್ಲ, ಮನೆ ಕಡೆ ಹೋಗ್ಬೇಕು ಅಂತ ಪರಿಸ್ಥಿತಿ ಅಂತ. ಈಗ ಸಿಡಿಪಿಒ ಶ್ರೀನಿವಾಸ್ ಹಾಗೂ ಪೂಜಾಶೀಲಾ ವಿರುದ್ಧ ಆರೋಪ ಬಂದಿರತಕ್ಕಂಥದ್ದು ಲಂಚಾಸುರರ ಜಾತಕವನ್ನ ರಿಪಬ್ಲಿಕ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಈಶ್ವರ್ ಖಂಡ್ರೆ ಅವರೇ ಎಚ್ಚೆತ್ಕೊಳ್ಳಿ ಸರ್, ನೋಡಿ ನಿಮ್ ಜಿಲ್ಲೆಯಲ್ಲಿ ಹಿಂಗೆಲ್ಲ ನಡೀತಾ ಇದೆ. ಸೊ ಹೆಂಗ್ ಹೇಳ್ತೀವಿ ನಾವು? ಇದನ್ನ ಹೇಳೋದಕ್ಕೆ ಒಂದಷ್ಟು ಪ್ರೂಫ್ ಇದೆ, ಒಂದು ಆಡಿಯೋ ಇದೆ. ಏನೇನು ಹೇಳಿದ್ದಾರೆ ಆಡಿಯೋದಲ್ಲಿ, ಯಾವ ರೀತಿ ಭ್ರಷ್ಟಾಸುರರ ಲಂಚಾವತಾರ ರಿವೀಲ್ ಆಗಿದೆ ನೋಡಿ. ಹಲೋ, ಕೇಳ್ಬರ್ಲಾಗ್ಯದ ಹೇಳ. ಅದೇ ಎಲ್ಲಿ ತನಕ ಬಂತು ಅಂತ ಕೇಳತ್ತಿರು. ಬರೋದಿದ್ರಿಲ್ಲ ನಿನ್ ಬಲ್ಲೆ, ನೀವ್ ಮಾತಾಡಿಲ್ಲವ? ನನಗೆಲ್ಲಿ ಫೋನ್ ಹಚ್ಚೇನೆ ಏನ್ ಸಂದಿದಿ ಯಾವತ್ ಹೋಗಿದವನಿಗೆ ಹೇಳಿ ಬಂದಿದಾನ. ಇಲ್ಲ, ನೀನು ನಿನ್ ನಂಬರ್ ಅದು ತಕೊಂಡನವ. ತಕೊಂಡನ ಗೊತ್ತೇ, ತಕೊಂಡಿನ ನನಗ್ ಹಚ್ಚನ. ನಾ ಮಾರ್ಕೆಟ್ ಹೋಗಿದ ಕಡೆ ಹೋಗಿ ಭೇಟಿ ಆದವ್ ಇದೆ ಅಂದ್ರಿ ಹೆಲ್ಪರ್ ಪೋಸ್ಟ್ ಹಿಂಗ್ರಿ ಎಲ್ಲ ತಂದ್ ನೋಡವ. ಅದು ಕಮ್ಮಿ ಮಾಡ್ತೇನಂತ ಮಾತನು. ನಿನ್ಗರ ಗೊತ್ತಿದ ತಂಗಿ, ನಾವೇನ್ ಕಮ್ಮು ಹೆಚ್ಚಿಂದ ಅದೇ ಏನ್ರ ಕಮ್ಮಿ ಮಾಡ್ತಾರೇನು. ನಮಗೇನು ಹೊಲ ಇಲ್ಲ ಏನಿಲ್ಲ, ಫುಡ್ ಪಟ್ಬಲ್ ಅರ್ಬಿನ ಮಾಡ್ತಾನ. ಅವ್ರ ಅಕ್ಕೋರ್ ಕಮ್ಮಿ ಮಾಡೋರ್ ಚಂದಿತ್ತು ಅಂತ ಹೇಳಿ ಫೋನ್ ಹಸ್ತ ಅಕ್ಕೋರ್ ನಂಬರ್ ಕೊಡ್ರಿ ಅಂತ ಕೊಟ್ಟಗ. ನಾ ಹೇಳ್ ಬಂದಿದೆ ಅದಕ್ಕೆ ನಾ ಇದ್ದಿರ್ಲಕಂದ್ರೆ 1,20,000 30,000 ಏನ್ರ ಕಮ್ಮಿ ಇದ್ ಮಾಡ್ರಕ್ಕ ಅಂತಂದ್ರ ಮಾತಿರ್ತಿತ್ ನೋಡು. ಅವೇ ಏನ್ ಬಂದಿಲ್ಲ. ಅವಾಗ ನಗಲತನ ಕಟ್ ನಗ್ಲತನಕ ಹೆಲ್ಪರ್ ಪೋಸ್ಟ್ ಇಷ್ಟು ಅಲ್ಲತನ